ಟೋಟಲ್ ಕಡಿದಿಲ್ ಶುರು ಹಚ್ಕೊಂಡು ಎಂಟು ನಂಗೆ ಇರೋದ್ ಒಂದೇ ಹಾಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮಿದ್ದೀರಾ ಅನ್ಕೊಂತೇನೆ. ಮೊದಲಿಗೆ ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಅಲರ್ಟ್ ಮೋಷನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿಕೊಂಡಿದ್ದೇನೆ. ಓಪನ್ ಮಾಡಿಕೊಂಡು ಒಂದು ನಿಮಿಷ, ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವ ಥರ ನಾನು ಸೆಟ್ ಮಾಡಿಕೊಂಡಿದ್ದೇನೆ ಅದೇ ಟೈಪ್ ನೀವು ಸೆಟ್ ಮಾಡಿಕೊಳ್ಳಿ. ಆಮೇಲೆ ನೆಕ್ಸ್ಟ್ ಪ್ಲಸ್ ಐಕಾನ್ ಬರುತ್ತದೆ. ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಆಡಿಯೋವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ಮ್ಯೂಸಿಕ್. ನಾನು ಆಲ್ರೆಡಿ ಸೆಲೆಕ್ಟ್ ಮಾಡುತ್ತೇನೆ. ಸೆಲೆಕ್ಟ್ ಆದಮೇಲೆ ನೀವು ಕರೆಕ್ಟ್ ಇದು ಮಾಡಿಕೊಳ್ಳಬೇಕಾಗುತ್ತೆ. ಯಾವ ಥರ ಅಂದರೆ ಇಲ್ಲಿ ಬೀಟ್ ಮಾರ್ಕ್ ಅಂತ ಇರುತ್ತೆ, ಆ ಥರ ಸೆಟ್ ಮಾಡಿಕೊಳ್ಳಬೇಕು. ನಾನು ಯಾವ ಥರ ಸೆಟ್ಟಿಂಗ್ ಮಾಡ್ಕೊತೀನಿ ಅದೇ ಟೈಪ್ ಮಾಡಿಕೊಳ್ಳಿ. ಸೇಮ್ ನಾನು ಯಾವ ಥರ ಸೆಟ್ ಮಾಡಿಕೊಳ್ಳುತ್ತೇನೆ ಅದೇ ಟೈಪ್ ಸೆಟ್ ಮಾಡಿ, ಯಾಕಂದರೆ ವಿಡಿಯೋ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಶೇಪ್ ಅಂತ ಇರುತ್ತೆ, ಶೇಪನ್ನು ಕ್ಲಿಕ್ ಮಾಡಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಳ್ಳಿ. ಇಲ್ಲಿ ಮೂವಿ ಟು ಟ್ರಾನ್ಸಾಕ್ಷನ್ ಅಂತ ಇರುತ್ತೆ, ಅಲ್ಲ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಇಲ್ಲಿ ರೊಟೇಟ್ ಅಂತ ಇದು ಇರುತ್ತೆ, ಅಲ್ಲಿ ಹೋಗಿ 50 ಡಿಗ್ರಿಯನ್ನು ಇಟ್ಟುಕೊಳ್ಳಿ. -50 ಇಟ್ಟುಕೊಂಡ ಮೇಲೆ ಹೊರಗಡೆ ಬನ್ನಿ. ಆಮೇಲೆ ಎಡಿಟ್ ಶೇಪ್ ಅಂತ ತೆಗಿ. ಮೊದಲಿಗೆ ಇಲ್ಲಿ ಕಾಣುತ್ತಿದೆಯಲ್ಲ, ಇಲ್ಲಿ ತೋರಿಸ್ತೇನೆ. ಇದನ್ನು ಈ ಥರ ಇದು ಮಾಡಿಕೊಳ್ಳಿ ಮೊದಲು. ಅಲ್ಲಿ ಆಮೇಲೆ ಹಿಂಗೆ ಈ ಥರ ಇದು ಮಾಡಿ ಮೊದಲು. ಆಮೇಲೆ ಸೈಜ್ ಇದು ಮಾಡಿಕೊಳ್ಳಿ ಫಸ್ಟು. ಸೈಜ್ -4 ಇಟ್ಕೊಂಡು ಆಮೇಲೆ ಸ್ವಲ್ಪ ಮುಂದ್ಗಡೆ ಬನ್ನಿ. ಇದನ್ನು ಸ್ವಲ್ಪ ನಾನು ಐಕಾನ್ ದೊಡ್ಡದು ಮಾಡಿಕೊಳ್ತೇನೆ. ಇಲ್ಲಿ ಮುಂದ್ಗಡೆ ಬಂದು ಇಲ್ಲಿ ಒಳ್ಳೆ ದೊಡ್ಡದು ಮಾಡಿ ಸೈಜ್ ಈ ಥರ. ಆಮೇಲೆ ನಿಮ್ಮ ಫೋಟೋವನ್ನು ಹಾಕಿಕೊಳ್ಳಿ. ಈ ಫೋಟೋವನ್ನು ಇಲ್ಲಿ ಕೆಳಗಡೆ ತಗೊಂಡು ಬನ್ನಿ. ಆಮೇಲೆ ಇದನ್ನು ಮಾಸ್ಕ್ ಇಲ್ಲಿ ಹೋಗಿ ಒಳ್ಳೆ ಇದೆ, ಇಲ್ಲಿ ಬಿಲ್ಡಿಂಗ್ ಅಪೋಸಿಟ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ಹೋಗಿ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಇದು ಮಾಡಿ ನೋಡಿ. ಆ ಫೋಟೋನ ಅಲ್ಲಿ ತನಕ ತಗೊಂಡು ಬನ್ನಿ, ಎಲ್ಲಿ ತನಕ ಬೀಟ್ ಮಾರ್ಕ್ ಮಾಡ್ಕೊಂಡಿದ್ದೀರೋ ಇಲ್ಲಿವರೆಗೂ ತಗೊಂಡು ಬಂದ ಮೇಲೆ ಇಲ್ಲಿಗೆ ಅದು ಮುಗಿತಿದೆ. ಆಮೇಲೆ ನಾವೊಂದು ವಿಡಿಯೋ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರುತ್ತೇನೆ. ಆ ವಿಡಿಯೋನ ಹೋಗಿ ಇಲ್ಲಿ ಇದು ಮಾಡಿ. ಒಂದು ನಿಮಿಷ, ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರುತ್ತೇನೆ. ಇಲ್ಲಿ ನಾನು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ತೇನೆ ಅದೇ ಟೈಪ್ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ. ಒಂದು ನಿಮಿಷ, ಡಬಲ್ ವಾಯ್ಸ್ ಬರುತ್ತಿದೆ. ಈಗ
ಫೋಟೋ ಆಗಲೇ ಹಾಕಿದ್ನಲ್ಲ, ಆ ಫೋಟೋದಲ್ಲಿ ಎಫೆಕ್ಟನ್ನು ಹಾಕೋಣ. ಇಲ್ಲಿ ಆ ಫೋಟೋ ಕ್ಲಿಕ್ ಮಾಡಿಕೊಂಡ ಮೇಲೆ ಇಲ್ಲಿ ಎಫೆಕ್ಟ್ ಅಂತ ಇರುತ್ತೆ, ಅದನ್ನು ಒತ್ತಿಕೊಳ್ಳಿ. 2 ಎಫೆಕ್ಟ್ ಒತ್ತಿಗೆ. ನೆಕ್ಸ್ಟ್ ನಾ ಹೇಳೋ ಎಫೆಕ್ಟ್ಗಳನ್ನು ಹಾಕಿ ಒಂದನೇದ್ದು ಇಲ್ಲಿ ಸರ್ಚ್ ಮಾಡ್ತೇನೆ. ಅದೇ ಟೈಪ್ ನೀವು ಸರ್ಚ್ ಮಾಡಿ. ಅದೇ ಟೈಪ್ ಸೆಟ್ಟಿಂಗ್ ಮಾಡಿಲ್ಲ ಅಂದ್ರೆ ಇದೇ ಟೈಪ್ ಆಗುತ್ತದೆ ನಿಮ್ಮ ವಿಡಿಯೋಸ್ ಸಮೇತ. ಬನ್ನಿ ಮಾಡೋಣ. ಬನ್ನಿ ಸೆಟ್ಟಿಂಗ್ ಯಾವ ಥರ ಇಡೋದಂತ ಸೆಟ್ ಮಾಡೋದಂತ ಹೇಳ್ಕೊಡುತ್ತೇನೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಹಾಕಿಕೊಂಡಿರೋ ಎಫೆಕ್ಟ್ ಅನ್ನು ಕ್ಲಿಕ್ ಮಾಡಿ. ಸೈಜ್ ಮೊದಲನೇದು 63.6 ಇಟ್ಕೊಳ್ಳಿ. ಒಂದು ನಿಮಿಷ 63.6 ಇಟ್ಕೊಳ್ಳಬೇಕು. ಸರಿ ಸ್ವಲ್ಪ ಮೊಬೈಲ್ ಹ್ಯಾಂಗ್ ಆಗುತ್ತಿದೆ. ಫಿಕ್ಸಕ್ಕೆ 63.7 ಅಂದ್ರೆ ನಡೀತಿದೆ. ಆಮೇಲೆ ಇಲ್ಲಿ ರೆಡ್ನೆಸ್ ಇದ್ದಲ್ಲಿ ಅದು 150% ಇರಲಿ. ಆಮೇಲೆ ಹಾಗೆ ಅವು ಯಾವ ಥರ ಇದ್ದಾವೆ ಅದೇ ಟೈಪ್ ಬಿಟ್ಟುಬಿಡಿ. ಮತ್ತೆ ಬನ್ನಿ ಎಕ್ಸಿಟ್ ಆಗಿ ಇಲ್ಲಿ ರಿಪೀಟ್ ಅಂತ ಎಫೆಕ್ಟ್ ಇದೆಯಲ್ಲ ಅದನ್ನು ಸೆಟ್ಟಿಂಗ್ ಓಪನ್ ಮಾಡಿ. ಅನ್ನೋದು ಕಂಟೆಂಟ್ ಅಂತ ಇದ್ದಲ್ಲಿ 2 ಅಂತ ಇಟ್ಕೊಳ್ಳಿ, 2%. ಇಲ್ಲಾಂದ್ರೆ ನಿಮ್ಮಿಂದ ಆಗೋದಿಲ್ಲ ಅಂದ್ರೆ ಇಲ್ಲಿ ಅದನ್ನ ಮತ್ತೆ ಇಲ್ಲಿ 2% ಅಂತ ಆಗಿಬಿಟ್ರೆ ಮುಗಿತು. ಹಾಕುತ್ತಿದ್ದೇನಲ್ಲ ಆ ಥರ ಇಲ್ಲಿ ಅಂದ್ರೆ ಮೇಲೆ ಎತ್ಕೊಂಡು ಬಂದು ಇಲ್ಲಿ ಆಫ್ ಸೆಟ್ ಅಂತ ಇದೆಯಲ್ಲ ಅಲ್ಲಿ ಬಂದು ಅಲ್ಲಿ ಎಕ್ಸ್ ಅಂತ ಇದೆಯಲ್ಲ ಅಲ್ಲಿ 5 ಅಂತ ಇಡಿ. ಒಂದು ನಿಮಿಷ, ನನ್ನ ಮೊಬೈಲ್ ಪೂರ್ತಿ ಹ್ಯಾಂಗ್ ಆಗುತ್ತಿದೆ. ಅದು ಮತ್ತೆ ಯಾವ ಥರ ಅಂದರೆ ಯಾವುದೂ ಬೇಕಾಗಿಲ್ಲ. ನೆಕ್ಸ್ಟ್ ಅಂದರೆ ಎಕ್ಸಿಟ್ ಆಗಿ ಮತ್ತೆ ಇದೇನು ಮೂರನೇ ಎಫೆಕ್ಟ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಮೊದಲನೇದು ಏನು ಸ್ಟ್ರೆಂಜೆಟ್ ಅಂತಿದೆಯಲ್ಲ ಅದನ್ನ ಇಲ್ಲಿ ಹೋಗಿ 0.33 ಅಂತ ಇಟ್ಕೊಳ್ಳಿ. 0.03 ಅಂತ ಇಟ್ಕೊಳ್ಳಿ. ಆಮೇಲೆ ಇದು ಏಂಜೆಲ್ಲ ಏನಿದೆಯಲ್ಲ ಅಲ್ಲಿ ಹೋಗಿ 180% ಇಟ್ಕೊಳ್ಳಿ. 180.0. ಒಂದು ನಿಮಿಷ, ನನ್ನ ಮೊಬೈಲ್ ಪೂರ್ತಿ ಹ್ಯಾಂಗ್ ಆಗುತ್ತಿದೆ. 180.0 ಈ ಥರ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಅಂದರೆ ಏನು ಚೇಂಜ್ ಮಾಡಿಕೊಳ್ಳಬೇಡಿ, ಹೇಗಿದೆ ಅಷ್ಟು ಹಂಗೆ ಇರಲಿ. ಇದನ್ನು ಮೂರನೇ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ಈ ಹಾಳೆ ಮಾಡಿದ್ರಲ್ಲ ಅದೇ ಟೈಪ್ನಲ್ಲಿ ಇಲ್ಲಿ ಸೇಮ್ ಮಾಡಬೇಕಾಗುತ್ತೆ. 0.03 ಅಂತ ಇಟ್ಕೊಳ್ಳಿ. ಇದು ಏಂಜಲ್ ಅಂತ ಇದ್ದಿದ್ದು 120 ಅಂತ ಇಟ್ಕೊಳ್ಳಿ. ನಾನು ಯಾವ ಥರ ಇಡ್ತಿದ್ದೀನಲ್ಲ ಸೇಮ್ ಅದೇ ಟೈಪನ್ನು ಇಡಿ. ಇದು ಸ್ವಲ್ಪ ಚೇಂಜ್ ಆಗಿದೆ, ಇದನ್ನು 100% ಮಾಡ್ಕೊಳ್ಳಿ. ಇಲ್ಲಿ ಚೇಂಜ್ ಆಗಿದೆ ನೋಡಿ, ಆ ಥರ ಆಟೋಮೆಟಿಕ್ ಡೈರೆಕ್ಟ್ ಚೇಂಜ್ ಆಗಿದೆ. ಸೇಮ್ ನಾನು ಯಾವ ಥರ ಇಡ್ತೀನಲ್ಲ ಅದೇ ಟೈಪ್ ಇಡಿ. ಈಗ ಮ್ಯಾಕ್ಸ್ ಹೋಗಿ ಆಫೀಸ್ ಎಲ್ಲ ಇದೆ, ಮ್ಯಾಕ್ಸ್ ಅಂತ ಹಾಕೊಳ್ಳಿ. ನೋಡಿಕೊಂಡು ಬನ್ನಿ ಇನ್ನೊಂದು ಎಲ್ಲರೂ ಮ್ಯಾಕ್ಸ್ ಇದಾಗಿದೆ ಅಂತ. ಅದಾಗಿದೆ ಇಲ್ಲಿನ ಇಲ್ಲ ಮೊದಲನೇದಿಲ್ಲ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಪಲ್ ಟ್ರಾಫಿಕ್ ಅಂತ ಅಲ್ಲಿ ಬಂದು ಒಂದದ್ದು 0 ಅಂತ ಇದ್ದಲ್ಲಿ ಇಲ್ಲಿ ಎಷ್ಟು ಅಂತ ಕೊಡ್ಬೇಕಂದ್ರೆ 65 ಅಂತ ಇಡಿ. ಓಕೆ, ನೆಕ್ಸ್ಟ್
ಇಲ್ಲಿ ಸ್ಪೆಷಲ್ ಅದು ಏನಿದೆ ಅದು ಆಟ ಇರಲಿ. ಸೈಜ್ ಬಂದ್ಬಿಟ್ಟು 0.229 ಅಂತ ಇಟ್ಕೊಳ್ಳಿ. 0.229 ಅಂತ ಇಟ್ಕೊಳ್ಳಿ. ಇಲ್ಲಿ ಹಂಗೆ ಬಂದು ಇದು ಕರೆಕ್ಟ್ ಇದೆ. ಇಲ್ಲ ಅಮೌಂಟ್ ಅಂತ ಇದೆಯಲ್ಲ ಅದನ್ನ 50 ಅಂತ ಇಟ್ಕೊಳ್ಳಿ. ಈ ಥರ. ನೆಕ್ಸ್ಟ್ ಬ್ರೈಟ್ನೆಸ್ ಏನಿದೆ ಅಲ್ಲ ಅದೇ ಟೈಪ್ ಬಿಟ್ಬಿಡಿ. ಸಾರಿ, ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟು ಇದನ್ನು ಮತ್ತೆ ತಿದ್ದುಪಡಿ ಮಾಡೋದಂತ ಏನಿಲ್ಲ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಓಕೆ ಇದೆ ಥರ ಸ್ವಲ್ಪ ಇದನ್ನು ಎಕ್ಸಿಟ್ ಆಗಿ ಲಾಸ್ಟಿಗೆ ಇಲ್ಲಿ ಬಂದುಬಿಟ್ಟು ಇದೇನು 0 ಇದೆಯಲ್ಲ ಅಲ್ಲಿ ಬಂದು 65 ಅಂತ ಹಾಕಿ ರೈಟ್ ಅಂತ ಕೊಡಿ. ಮತ್ತೆ ಫಸ್ಟಿಗೆ ಹೋಗಿ ಲೆಫ್ಟ್ ಅಂತ ಹೊತ್ತಿಗೆ ಫೈಂಡ್ ಇನ್ ಔಟ್ಪುಟ್ ಅಂತ ಇದೆಯಲ್ಲ ಅಲ್ಲಿ ಔಟ್ಪುಟ್ ಇದ್ದಲ್ಲಿ 20 ಸೆಕೆಂಡ್ ಅಂತ ಇದೆ. ಇಲ್ಲಿ ಎಕ್ಸಿಟ್ ಮಾಡಿ ಒಂದು ನಿಮಿಷ ಒಂದು ಫೋನ್ ಬರ್ತಿದೆ. ನೆಕ್ಸ್ಟ್ ಇದು ವಿಂಟೇಜ್ ಅಂತ ಅಲ್ಲಿ ಬನ್ನಿ. ಅದು ಸೈಜ್ ಬಂದ್ಬಿಟ್ಟು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿ, ಯಾಕೆಂದರೆ ಇಲ್ಲಿ 114.6 ಅಂತ ಇಡಿ. ಆಮೇಲೆ ಇದು ರೆಕಾರ್ಡೆನ್ಸ್ ಇದೆಯಲ್ಲ ಅಲ್ಲಿ 70 ಅಂತ ಇಡಿ. ಮುಗೀತು ಅಲ್ಲಿಗೆ. ಅದು ಮತ್ತೇನು ಚೇಂಜ್ ಮಾಡ್ಕೋ ಹೋಗ್ಬೇಡಿ. ಇಲ್ಲಿ ಲಾಸ್ಟ್ ಇದೇನೋ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಇದೆಯಲ್ಲ, ಒಂದು ನಿಮಿಷ. ಬ್ರೈಟ್ನೆಸ್ ಇದೆ, ಕಾಂಟ್ರಾಸ್ಟ್ ಇದೆ. ಅಲ್ಲಿ ಬಂದು ಅದನ್ನ ಏನು ಇದೆ ಒಂದೇದ್ದು ಬೇಡ ಅನ್ನಿಸ್ತಿದೆ. ಎರಡನೇದ್ದು ಇದೆಯಲ್ಲ ಅದನ್ನ +0.8 ಅಂತ ಸೆಟ್ ಮುಗಿತಿದೆ. ಆಮೇಲೆ ಎಕ್ಸಿಟ್ ಆಗಿ ಆಮೇಲೆ ಸ್ಪೋರ್ಟ್ ಕಲರ್ ಇದೆಯಲ್ಲ ಅಲ್ಲಿ ಬಂದು ಇದು ಸ್ಪೋರ್ಟ್ ಕಲರಲ್ಲಿ 200 ಅಂತ ಇಟ್ಬಿಟ್ಟಿದ್ರೆ ಇದನ್ನ ಸಮೇತ 200 ಇಡಿ. ಅಲ್ಲಿಗೆ ಅದು ಮುಗಿತು. ಎಕ್ಸ್ಪೋಸರ್ ಅಂತ ಇದೆಯಲ್ಲ ಅಲ್ಲಿ ಬಂದು ಒಂದೇದ್ದು 13 ಅಂತ ಇಡಿ. ಸಾರಿ ಅದು 0.13 ಅಂತ ಇಡಿ. ಆಮೇಲೆ ಇದು ಗಮ್ಮ ಏನಿದೆಯಲ್ಲ ಅದು ಬಂದ್ಬಿಟ್ಟು ಅದು ಆಟ ಇರಲಿ. ಇನ್ನು ಆಫೀಶಿಯಲ್ ಅಂತ ಕೆಳಗಡೆ ಇದೆ ಅದನ್ನು ಕೂಡ ಆಟ ಇರಲಿ. ಈಗ ಬಂದ್ಬಿಟ್ಟು ಇದನ್ನ ಸ್ಪೋರ್ಟ್ ಕಲರ್ನ ಸ್ವಲ್ಪ ಈ ಥರ ಇದು ಮಾಡಿ. ಬ್ಲರ್ ಬರುತ್ತೆ ಇದೆ, ಒಂದು ನಿಮಿಷ ಹೇಳಿಕೊಡುತ್ತೇನೆ. ಬನ್ನಿ, ಆ ಬ್ಲರ್ ಆಗೋದನ್ನು ಹೇಗೆ ತೆಗೆಯುವುದಂತ ಹೇಳುತ್ತೇನೆ. ಇಲ್ಲಿ ಲಾಸ್ಟಿನಲ್ಲಿ ಇದೇನು ಎಕ್ಸ್ಪೋಸರ್ ಇದು ಹಾಕ್ಕೊಂಡಿದ್ದೀರಲ್ಲ ಅದನ್ನು ಮೊದಲಿಗೆ ಬಂದುಬಿಟ್ಟು ಸ್ವಲ್ಪ ಈ ಥರ ಬಂದು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಟೋ ಬಿಡಿ ಅದನ್ನು. ನೆಕ್ಸ್ಟ್ ಸ್ವಲ್ಪ ಅದರಲ್ಲೇ ಮೂಮೆಂಟಿನಲ್ಲಿ ಇಟ್ಟುಕೊಂಡು ಮತ್ತೆ ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು 1.76 ಇಟ್ಕೊಳ್ಬೇಕು. ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ಏನು ಅಡ್ಜಸ್ಟ್ಮೆಂಟ್ ನಿಮ್ಮ ಫೋಟೋ ವಿಡಿಯೋ ಇದಾಗುತ್ತೆ ಆ ಥರ ಈ ಥರ ಹಂಗೆ ಒಂದು ಸೈಡಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇಟ್ಕೊಂತ ಹೋಗ್ಬೇಕಾಗುತ್ತೆ. ಬೀಟ್ ಮಾರ್ಕ್ ಹಾಕ್ಕೊಂಡು ಈ ಥರ ನಿಮ್ಗೆ ಎಲ್ಲೆಲ್ಲಿ ಇದು ಬೇಕು ಆ ಥರ ಬೀಟ್ ಮಾರ್ಕ್ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕ್ಕೊಂಡು ಹೋಗಿ. ನನಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಇದು ಮಾಡ್ತೇನೆ ನಾನು ವಿಡಿಯೋ ಕ್ವಾಲಿಟಿ ತಕ್ಕಂಗೆ. ಇದೇ ಥರ ಒಂದು ಮುಂದ್ಗಡೆ ನಿಮಗೆ ಹಂಗೆ ಈ ಫೋಟೋ ತುಂಬ ಇಲ್ಲಿ ಎಲ್ಲ ಕಾಣ್ತಾ ಇದೆಯಲ್ಲ ಇಲ್ಲಿವರೆಗೂ ಆ ಥರ ಬೀಟ್ ಮಾರ್ಕ್ ಹಾಕೊಂಡು ಬರಬೇಕಾಗುತ್ತೆ. ಈ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಕಟ್ ಮಾಡ್ತೇನೆ. ಈಗ ನೋಡಿ ಯಾವ ಥರ ಸೆಟ್ಟಿಂಗ್ ಮಾಡಿದ್ದೇನೆ. ಈಗ ಎಲ್ಲ ಬೀಟ್ ಮಾರ್ಕ್ ಕಾಣಿಸ್ತಾ ಇದ್ದಾವೆ ಅನ್ಕೊಂಡಿದ್ದೇನೆ. ಆಗ ಎಲ್ಲ ಥರ ಬೀಟ್ ಮಾರ್ಕ್ ಕಾಣಿಸ್ತಾ ಇದ್ದಾವೆ ಅನ್ಕೊಂಡಿದ್ದೇನೆ. ಅವಾಗ ಸ್ವಲ್ಪ ಬ್ಲರ್ ಆಯಿತು, ಕಡಿಮೆ ಆಗುತ್ತೆ. ತೋರಿಸ್ತೇನೆ ನೋಡಿ ನಿಮಗೆ ವಿಡಿಯೋ. ಹೌದಾ? ಈಗ ಟೆಕ್ಸ್ಟಿಗೆ ಬರಬೇಕಾಗುತ್ತೆ. ಟೆಕ್ಸ್ಟು ಇಲ್ಲಿದೆ. ಅಲ್ಲಿ ಬಂದುಬಿಟ್ಟು ಮೊದಲಿಗೆ ನೀವು ಒಂದು ಸಿಂಬಲ್ನ ಹಾಕ್ಕೊಳ್ಳಬೇಕಾಗುತ್ತದಲ್ಲ. ಯಾವ ಥರ ಸಿಂಬಲ್ ಅಂದರೆ ಇಲ್ಲಿ ತೋರಿಸ್ತೇನೆ. ಆ ಸಿಂಬಲನ್ನು ಹಾಕ್ಕೊಳ್ಳಿ. ಸಿಂಬಲ್ ಯಾವುದಂದರೆ ಸಿಕ್ಕಿದೆ, ಆ ಸಿಂಬಲನ್ನು ತೋರಿಸ್ತೇನೆ ಅಲ್ಲ ನೋಡಿ. ಈ ಸಿಂಬಲನ್ನು ಹಾಕ್ಕೊಂಡು ಮುಂದ್ಗಡೆ ಟೈಪ್ ಮಾಡಬೇಕಾಗುತ್ತೆ. ಯಾವುದಂದರೆ ಅಂತ ಇದೆಯಲ್ಲ ಅಲ್ಲಿ ಬಂದು ಈ ಥರ ಇದು ಮಾಡಿಕೊಳ್ಳಿ. ಈ ಸಿಂಬಲ್ನ ಫಸ್ಟಲ್ಲಿ ಹಾಕಬೇಕು. ಸ್ವಲ್ಪ ಗ್ಯಾಪ್ ಕೊಡಿ. ಕೊಟ್ಟ ಮೇಲೆ ಇದನ್ನು ಸ್ವಲ್ಪ ಲಾಂಗ್ ಲೆಂತ್ ಮಾಡಿಕೊಳ್ಳಿ. ಈ ಥರ ಇದನ್ನು ಇಲ್ಲಿಡಿ. ಓಕೆ ಅಂತ ಕೊಡೋದಕ್ಕಿಂತ ಸ್ವಲ್ಪ ಇಲ್ಲಿ ಇಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಇದನ್ನು ಇಲ್ಲಿವರೆಗೂ ಅಡ್ಜಸ್ಟ್ಮೆಂಟ್ ಮಾಡಿ. ಈ ಟೆಕ್ಸ್ಟ್ ಅಂತ ಇದ್ದಲ್ಲ ಅಲ್ಲಿ ಒಂದು ಎಫೆಕ್ಟ್ ಹೇಳ್ತೇನೆ, ಆ ಎಫೆಕ್ಟನ್ನು ಹಾಕಿಕೊಳ್ಳುವಾಗ ಇದು ಕಲರ್ ಬಂದುಬಿಟ್ಟು ವೈಟ್ ಅಂತ ಹಾಕ್ಕೊಳ್ಳಿ.
ನಿಮಗೆ ಇಲ್ಲಿಂದ ಅಡ್ಜಸ್ಟ್ ಮಾಡೋದು ಅಂದರೆ ಇದಾಗುತ್ತೆ, ಯಾಕೆಂದರೆ ಕರೆಕ್ಟ್ ಆಗುತ್ತೆ ಇಲ್ಲಿಗೆ. ನೆಕ್ಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ರೊಟೇಟ್ ಮಾಡಿಕೊಳ್ಳಿ. ತಗೊಂಡು ಇಲ್ಲಿ ಬನ್ನಿ, ಸ್ವಲ್ಪ ಮೂಮೆಂಟ್ ಮಾಡಿ. ಈ ಟೆಕ್ಸ್ಟ್ ಎಲ್ಲಿದೆ ಅಲ್ಲಿವರೆಗೂ ಈ ಟೆಕ್ಸ್ಟಿಗೆ ತಕ್ಕಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಕಲರ್ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬೇಕು. ಇದೇ ಟೈಪು ಇಲ್ಲಿಗೆ ಇಲ್ಲಿ ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡುತ್ತೇನೆ ಅದನ್ನು ಮಾಡಿ. ಇಲ್ಲಿಗೆ ನಿಮ್ಮ ವಿಡಿಯೋ ಆಯಿತು. ಇಲ್ಲಿ ಮೇಲ್ಗಡೆ ನಿಮಗೆ ಯಾವ ಥರ ಟೆಕ್ಸ್ಟ್ ಬೇಕು ಆ ಥರ ವಿಡಿಯೋ ಹಾಕ್ಕೊಳ್ಳಬಹುದು. ನನಗೆ ಈಟ ಹಾಕ್ಕೊಳ್ಳುತ್ತೇನೆ. ಎಕ್ಸ್ಪೋರ್ಟ್ ಮಾಡಿಕೊಂಡು ಬಿಟ್ರೆ ಆಯಿತು. ವಿಡಿಯೋ ಎಕ್ಸ್ಪೋರ್ಟ್ ಆದಮೇಲೆ ಸೇವ್ ಅಂತ ಇದೆ, ಸೇವ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟೇ ವಿಡಿಯೋ ಎಡಿಟಿಂಗ್ ಮಾಡುವುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡುತ್ತೇನೆ.